ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪು. ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕು, ಆ ಯೂನಿವರ್ಸಿಟಿಗೆ ಏನದಲ್ಲ ಆಕ್ಷನ್ ತಗೋಬೇಕು, ನಿರ್ದಿಷ್ಟ ಉತ್ತರ ಇದ್ರ ಮೇಲೆ ಕೊಡ್ಬೇಕು ಅಂತ ನಾವು ಬಯಸ್ತೀವಿ. ಓಕೆ, ಈಗ ಸರ್ಕಾರದಿಂದ ತಾವು ಹೆಚ್ಚುವರಿಯಾಗಿ ಏನಾದ್ರು ಉತ್ತರ ಹೇಳ್ತಿರೋ? ಒಂದ್ ನಿಮಿಷ ಕೇಳೋಣ, ಒಂದ್ ನಿಮಿಷ. ಅನ್ನದಾನೆ ಒಂದೇ ನಿಮಿಷ ಆಯ್ತು ಆಯ್ತು, ಬರ್ರಿ ಅಲ್ಲಿ ಈಗ ಬರ್ರಿ. ಕರೆಕ್ಟ್, ಒಂದ್ ನಿಮಿಷ ಅನ್ನದಾನೆ ಸರ್ಕಾರ ಹಾಕ್ತಾರೆ, ಬರ್ರಿ ಅವ್ರು ಹಾಕ್ತಾರೆ. ನಮ್ ಪ್ರಶ್ನೆ ಓಕೆ ಇಲ್ಲ ಸರ್, ಈ ತರ ಎಲ್ಲ ಇಶ್ಯೂಸ್ ತಂದ್ಬಿಟ್ಟು ಸರ್ಕಾರನ ಮುಜುಗರಕ್ಕೆ ಒಳಗಾಡ್ಬಿಟ್ರೆ ಹಂಗೆ. ಇಲ್ಲ, ವಾಟ್ ಇಸ್ ದಿ ಲೇಟೆಸ್ಟ್ ಇಶ್ಯೂ, ರೀಸೆಂಟ್ ಇಶ್ಯೂ ಇದೆ? ಏನೋ ಒಂದು ಸೂಕ್ಷ್ಮ ವಿಷಯ ಇದೆ. ಆಯ್ತು ಬಂಡೆಪ್ಪ ಅವರೇ, ಈಗ ಅನ್ನದಾನೆ ಈಗ ಒಂದ್ ನಿಮಿಷ ಕುತ್ಕೊಳ್ಳಿ. ಬಂಡೆಪ್ಪ ಅವರೇ ಒಂದ್ ನಿಮಿಷ ಕುತ್ಕೊಳ್ಳಿ, ಒಂದ್ ನಿಮಿಷ ಉತ್ತರ ಕೇಳ್ರಿ ಆಮೇಲೆ ನೋಟಿಸ್ ಕೊಡಿ. ಈಗ ಆಯ್ತು ಆಯ್ತ್ರಿ, ಒಂದ್ ನಿಮಿಷ. ಬಂಡೆಪ್ಪ ಅವ್ರೆ ಒಂದ್ ನಿಮಿಷ. ಅನ್ನದಾನೆ ಕೃಷ್ಣಾರೆಡ್ಡಿ ಒಂದ್ ನಿಮಿಷ ಕುತ್ಕೊಳ್ಳಿ, ಒಂದ್ ನಿಮಿಷ ಕುತ್ಕೊಳ್ರಿ ಬಂಡೆಪ್ಪ ಅವ್ರೆ. ಯುಟಿಕದರ್ ಒಂದ್ ನಿಮಿಷ. ಈಗ ನೋಡ್ರಿ, ಇಂತ ಯಾವ್ದೋ ಒಂದು ಸೂಕ್ಷ್ಮ ವಿಷಯಗಳನ್ನ ಪ್ರಸ್ತಾಪ ಮಾಡ್ಬೇಕು ಅಂತ ಸದಸ್ಯರು ಆಗ್ರಹ ಪೂರ್ವಕವಾಗಿ ಹರ್ಷವರ್ಧನ್ ಅವರು, ಅನ್ನದಾನಿ, ಉಳಿದವರೆಲ್ಲರೂ ಸೇರಿ ಹೇಳಿದಾಗ ಇದು ಸೂಕ್ಷ್ಮ ವಿಷಯದ ಅರಿವು ನಮ್ಗೆಲ್ಲರಿಗೂ ಇರೋದ್ರಿಂದಾಗಿ ನಾನು ಇದನ್ನ ಶೂನ್ಯ ವೇಳೆಯಲ್ಲಿ ಅವಕಾಶ ಮಾಡಿಕೊಟ್ಟೆ. ಒಂದ್ ನಿಮಿಷ. ಸರ್ಕಾರ ಈಗಾಗಲೇ ಕ್ರಮ ತೆಗೆದುಕೊಂಡಿರೋದನ್ನ ಅನ್ನದಾನಿಯೂ ಉಲ್ಲೇಖ ಮಾಡ್ತಾ ಹೇಳಿದ್ರು, ಪತ್ರಿಕೆಯಲ್ಲಿ ಇಂತಿಂತದ್ ಬಂದದೆ ಅಂತ. ಸರ್ಕಾರ ಈ ಬಗ್ಗೆ ಒಂದ್ ನಿಮಿಷ ಏನ್ ಹೇಳ್ತದೆ ಹೇಳುದನ್ನ ಮತ್ತೊಂದ್ಸಲ ಮಾಧುಸ್ವಾಮಿ ಅವರು ಹಿರಿಯ ಸಚಿವರಿದ್ದಾರೆ, ಅವ್ರು ಹೇಳ್ತಾರೆ, ಒಂದ್ಸಲ ಕೇಳಿ. ಇದನ್ನ ಶೂನ್ಯ ವೇಳೆಯಲ್ಲಿ ಇದನ್ನ ಮತ್ತು ಉದ್ದಕ್ಕೆ ಬೆಳೆಸೋದ್ ಬೇಡ, ಬೇರೆ ಯಾವ್ದಾದ್ರು ರೀತಿಯಲ್ಲಿ ಮುಂದೆ ತಗೊಳ್ಳೋಣ. ಅವರೇ ಮಾತಾಡ್ತಾ ಹೇಳಿರೋ ಕೆಲವು ಅರೆಸ್ಟ್ಗಳಾಗಿದೆ, ಕೆಲವ್ರ ಮೇಲೆ ಕ್ರಮ ಜರುಗಿಸಿದಿರಿ ಅಂತ ಅವರೇ ನೋಟಿಸ್ ಕೊಟ್ಟಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಅಂತ, he has not mentioned anything about management ಕಾದು. ಕೆಲವು ವಿದ್ಯಾರ್ಥಿಗಳು ಸಮಾರಂಭವೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಅವಹೇಳನ ಮಾಡೋ ರೀತಿಯಲ್ಲಿ ನಾಟಕ ಮಾಡವ್ರೆ ಅಂತ ನಾನ್ ಸ್ಪಷ್ಟವಾಗಿ ಹೇಳಿದ್ದೀನಿ. ಸರ್ಕಾರ ಇದನ್ನ ಕ್ಷಮಿಸೋ ಸ್ಥಿತಿನಲ್ಲಿ, ಸಹಿಸೋ ಸ್ಥಿತಿನಲ್ಲಿ ಇಲ್ಲ. ಸಂಬಂಧಪಟ್ಟವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಅಂಬೇಡ್ಕರ್ ಅವ್ರ ಬಗ್ಗೆ ನಮಗೂ ಅತ್ಯಂತ ಹೆಚ್ಚು ಗೌರವ ಇಟ್ಕೊಂಡ್ರು ನಾವು ಅಂತ. ಅದನ್ನ ನಾನಿನ್ನೇನ್ ಹೇಳ್ಬೋದು? 0 ವರ್ಗ ಉತ್ತರ ತಾವೇಳಿ. ಇಲ್ಲ, ಯೂನಿವರ್ಸಿಟಿನ ನೀವು ಡಿನೋಟಿಫೈ ಮಾಡಿ, ಯೂನಿವರ್ಸಿಟಿ ಸ್ಟೇಟಸ್ ತೆಗೆದ್ಬಿಡಿ, ಯೂನಿವರ್ಸಿಟಿ ನಮಗ್ ಬರ್ಬೇಕಲ್ಲ ಸರ್. ಯೂನಿವರ್ಸಿಟಿ ಅವ್ರು ಇನ್ವಾಲ್ವ್ ಆಗೋರು ತಗತ್ತೀವಿ ಕ್ರಮನ. ಅವ್ರೇನ್ ಅಕಸ್ಮಾತ್ ಯಾರೋ ಹುಡುಗರು ಮಾಡೋರು ಅನ್ನೋದು ನನಗೆ ದಿಢೀರ್ ಎದ್ಬಿಟ್ಟು ಯೂನಿವರ್ಸಿಟಿ ಸ್ಟೇಟಸ್ ತೆಗೆದು ಬಿಡಿದ್ರೆ ಹೆಂಗ್ ಉತ್ತರ ಕೊಡೋದು? ಓಕೆ, ನೀವು ಅದ್ರ ಬಗ್ಗೆ ಹಾಗಾದ್ರೆ ಸರ್ ಆಯ್ತು ಎಲ್ಲ ಆಗತ್ತೆ. ಅನ್ನದಾನೆ ಈಗ ಹೀಗಿದೆಲ್ಲ ಆಯ್ತು, ಈಗ ಅವ್ರ ಕ್ರಮ ತಗೊಳ್ಳಿಕ್ ರೆಡಿ ಇದ್ದಾರೆ. ನಾವು ನೋಟಿಸ್ ಕೊಡುವಾಗ ವಿದ್ಯಾರ್ಥಿಗಳು ನಾಟಕ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದೀನಿ, ನಿಜ. ಟೆಕ್ನಿಕಲ್ ಒಂದ್ ನಿಮಿಷ ಅಧ್ಯಕ್ಷರೇ ಕೊಟ್ಟಿದ್ದೀನಿ. ಅಲ್ಲಿ ಇವರು ರಿಹರ್ಸಲ್ ಮಾಡುವಾಗ, ಅದಕ್ಕೆ ಅನುಮತಿ ಕೊಡುವಾಗ, ಅದಕ್ಕೆ ಸಂಬಂಧಪಟ್ಟಂತ ಪ್ರೊಫೆಸರ್, ಡೀನ್ಗಳು ನೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಡ್ರಿ, ಈಗ ನೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೋಡಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ವೆಂಕಟಗೌಡ ನಾಡಗೌಡ್ರ ಇಲ್ಲ, ವೆಂಕಟರಾವ್ ನಾಡಗೌಡ್ರು ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಆಯ್ತು, ಅವ್ರು ಅದನ್ನ ವರದಿ ತಗೊಂಡು ಪರಿಶೀಲನೆ ಮಾಡ್ತೀವಿ, ಮುಂದ್ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಈಗ ಸಂಗಮೇಶ ಗಮನಕ್ಕೆ ತರೋದು ಇಷ್ಟಪಡ್ತಾ ಇದ್ದೀನಿ ಅಧ್ಯಕ್ಷರೇ. ಈಗ ಒಂದು ನಿಮಿಷ, ನಿನ್ನೆ ನೀವು ಇರ್ಲಿಲ್ಲ. ಅಲ್ಲಲ್ಲ, ನಿನ್ನೆ ಇದ್ರು. ಸಿದ್ದರಾಮಯ್ಯನವರು ಈ ವಿಷಯ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯನವರು ಜಾತಿ ಹೇಳಲ್ಲ, ಅವರು ಹೇಳಿದ್ರು, ಅದೇ ವಿಷಯ ಪೂರ್ಣ ಹೇಳಿದ್ರು. ನಿಮ್ಗಾದ್ರೂ ವಿವರ ಕೊಡ್ಸಿದ್ರೆ ಸಾಲೋದಿಲ್ವಾ? ನೀವು ಹೇಳ್ಬೇಕಾ? ಒಂದೇ ನಿಮಿಷ ಹೇಳಿ ಅಧ್ಯಕ್ಷರೇ. ಹಿಂದೆ ರಾಜ್ಯ ಸರ್ಕಾರ ಸ್ವಾಮ್ಯದಲ್ಲಿದ್ದಂತ ಕಾರ್ಖಾನೆಯನ್ನ ಕೇಂದ್ರ ಸರ್ಕಾರಕ್ಕೆ 1989ರಲ್ಲಿ ಹಸ್ತಾಂತರ ಮಾಡಿದ್ರು. ಉದ್ದೇಶ ಅಲ್ಲಿ ಕಾರ್ಖಾನೆ ಅಭಿವೃದ್ಧಿ ಮಾಡುತ್ತೆ ಕೇಂದ್ರ ಸರ್ಕಾರ, ಯುವಕರಿಗೆ ಹೆಚ್ಚು ಉದ್ಯೋಗ ಕಲ್ಪಿಸ್ಕೊಡುತ್ತೆ ಅಂತ ಕೊಟ್ಟರು ಹೊರತು, ಆದ್ರೆ ಕೇಂದ್ರ ಸರ್ಕಾರ ಇವತ್ತು ಮುಚ್ಲಿಕ್ಕೆ ಕೊಟ್ಟಿದೆ. ಆ ಮುಚ್ಲಿಕ್ಕೆ ಕೊಟ್ಟಿರೋದನ್ನ ನಾವು ಖಂಡಿಸ್ಬೇಕಾಗತ್ತೆ. ಮತ್ತೆ ನಮ್ಮ ಸರ್ಕಾರದಿಂದ ಇವತ್ತು ಒಂದು ರೆಸಲ್ಯೂಷನ್ ಮಾಡ್ಬೇಕಾಗತ್ತೆ ಅಧ್ಯಕ್ಷರೇ.
ಎಲ್ಲ 224 ಶಾಸಕರು ಕರ್ನಾಟಕದ ಆಸ್ತಿ, ಭದ್ರಾವತಿ VSL ರಾಜ್ಯ ಸರ್ಕಾರದ ಆಸ್ತಿ, ಅದನ್ನ ಪುನಃ ಮತ್ತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಪಡೀಲಿಕ್ಕೆ ಒಂದು ರೆಜಲ್ಯೂಷನ್ ಮಾಡ್ಬೇಕು ಸದನದಲ್ಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀವಿ. ಓಕೆ, ಈಗ ಒಂದ್ ನಿಮಿಷ ಮಾಧುಸ್ವಾಮಿ ಸರ್, ಒಂದ್ ನಿಮಿಷ ಸರ್. ಯಡಿಯೂರಪ್ಪನವ್ರು ಏನೋ ಮಾತಾಡ್ತಿದ್ರು. VSL ಅದರ ಹಿನ್ನೆಲೆ ಯಾವುದನ್ನು ವಿವರವಾಗಿ ಹೇಳೋಕೆ ಸಮಯನೂ ಇಲ್ಲ, ಅದರ ಅಗತ್ಯನೂ ಇಲ್ಲ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಏನಾದ್ರೂ ಮಾಡಿ VSL ನ ಉಳಿಸ್ಕೋಬೇಕು, ಅದು ಮತ್ತೆ ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕು. ಈಗೇನು ಸ್ಥಗಿತ ಮಾಡಿದರೆ ತಕ್ಷಣ ಅದು ವಾಪಸ್ ತಗೊಂಡು ಅದು ಮುಂದುವರಿಯೋದಕ್ಕೆ ಏನೇನು ಬೇಕೋ ಅದೆಲ್ಲ ಕ್ರಮವನ್ನು ತಗೊಳ್ಳೋಕೆ ಕೇಂದ್ರಕ್ಕೆ ಒತ್ತಾಯ ತರಬೇಕು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತಾ ಇದ್ದೇನೆ. ಅದು ಅಗತ್ಯನೂ ಇದೆ, ಮಾಡ್ಲೇಬೇಕು ದಯವಿಟ್ಟು. ಅಧ್ಯಕ್ಷರೇ, ನಾವು ಸಹ VSL